ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ಬಿಹಾರ ಚುನಾವಣೆ ಸೋಲು ರಾಜ್ಯ ಕಾಂಗ್ರೆಸ್ ಮುಂದೆ ಎಚ್ಚರಿಕೆ ಗಂಟೆನಾ ಸರ್? ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡಿರೋದಕ್ಕೆ ಅನ್ನೋದು ಎಲ್ರಿಗೂ ಎಚ್ಚರಿಕೆ ಗಂಟೆ. ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ 243ರಲ್ಲಿ 202 ಗೆದ್ದಿದ್ದಾರೆ ಅಂದರೆ ನನಗೆ ಆಶ್ಚರ್ಯ. ಏನು ಓಟು ಒತ್ತಟ್ಟಿಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ, ಇಲ್ಲ ಮಿಷಿನ್ಗಳು ಹಂಗೆ ಒತ್ಕೊಂಡ್ಬಿಟ್ಟಿದೆಯೋ, ಇಲ್ಲ ಜನರೇ ಹಾಕಿದ್ದಾರೋ, ಇಲ್ಲ 50 ಕಡೆ ಮೈನಾರಿಟಿ ಮೆಜಾರಿಟಿರೋ ಬೇಕಂದ್ರೆ 4-5 ಗೆದ್ದಿದ್ದಾರೆ ಅಷ್ಟೇ. ಈ ಥರ ಇದ್ದಾವೆ. ಐ ಡೋಂಟ್ ನೋ, ರಿಯಲಿ ಅಸ್ಟಾನಿಷಿಂಗ್. ಮತ್ತು ಓಟುದು ಪರಿಷ್ಕರಣೆ ಮಾಡುವಾಗ ಸುಮಾರು 65 ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ, 18 ಲಕ್ಷಗೆ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅದಕ್ಕಿಂತ ಹೆಚ್ಚಾಗಿ 10,000 ರೂಪಾಯಿನ 2-3 ತಿಂಗಳು ಎಲೆಕ್ಷನ್ ಇದೆ ಅನ್ನುವಾಗ ನೇರವಾಗಿ ಮಹಿಳಾ ಮಾತ್ರ 1 ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದ್ದಾರಲ್ಲ, ಅದು ವೋಟನ್ನ ಬ್ರೈಬ್ ಮಾಡ್ದಂಗಲ್ವಾ ವೋಟರ್ಸ್ನ. ಎಲೆಕ್ಷನ್ ಕಮಿಷನ್ ಐ ಡೋಂಟ್ ನೋ ಹೌ ದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ವರ್ತ್ ಆಫ್ 10,000 ರೂಪೀಸ್. ಬಿಹಾರದಲ್ಲಿ 2 ಕ್ಲಾಸ್ ಇರೋದು, ಪೂರ್ ಆ್ಯಂಡ್ ದಿ ರಿಚ್. ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ. 2,000 3,000 10,000 ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟರ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ, ಅದು ನನಗೆ ಆಶ್ಚರ್ಯ. ಮತ್ತು ಐ ಡೋಂಟ್ ನೋ ವೈ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ಆ್ಯಂಡ್ ವೈ ಇಟ್ ಈಸ್ ನಾಟ್ ಸೇಯಿಂಗ್ ಎನಿಥಿಂಗ್. ಇಟ್ ಈಸ್ ಅಸ್ಟಾನಿಷಿಂಗ್. ಈ ಥರ ಆದರೆ ನೆಕ್ಸ್ಟ್ ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು, ಡೆಮಾಕ್ರಸಿನ ಹೆಂಗೆ ಉಳಿಸೋದು? ಸರ್, ನಿಮ್ಗೆ ಇರುವ ಡೌಟ್ ಏನು ಸರ್? ಅಂದರೆ ವೋಟ್ ಚೋರಿನ ಅಥವಾ EVM ಅಥವಾ EVM ವೋಟ್ ಚೋರು ಮತ್ತು ಈ ಥರ ವೋಟರ್ಸೇ ಬ್ರೈಬ್ ಮಾಡೋದು ಗೌರ್ಮೆಂಟನ್ನೇ ಮಾಡಿ ಒಂದು ಪಾರ್ಟಿ ಕೊಟ್ಬಿಟ್ರೆ ಎಲೆಕ್ಷನ್ ಕಮಿಷನ್ನು ಏನು ಮಾತಾಡದೇ ಇರೋದು ನನಗೆ ಆಶ್ಚರ್ಯ. ಸರ್, 3 ತಿಂಗಳು ಗೃಹಲಕ್ಷ್ಮಿ ಹಣ ಉಳಿಸ್ಕೊಂಡು ಲೋಕಸಭೆ ಚುನಾವಣೆಗೆ 15 ದಿನ ಇರೋತ್ತಿಗೆ ನಿಮ್ಮ ಸರ್ಕಾರವು ಹಾಕಿತ್ತಲ್ವ ಸರ್ ರಾಜ್ಯದಲ್ಲಿ? ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಿಡಿದು ಕೊಟ್ಟಿರಲಿಲ್ಲ. ಎಲೆಕ್ಷನ್ ಮೊದಲೇ, ಲೋಕಸಭೆ ಚುನಾವಣೆಯಲ್ಲಿ ಮಾಡಿ ಎಲೆಕ್ಷನ್ ಮೊದಲೇ ಕೊಟ್ಟಿರಿ. ಇಟ್ಸ್ ಎ ಎಲೆಕ್ಷನ್ ಮ್ಯಾನಿಫೆಸ್ಟೋ ಪ್ರಾಮಿಸ್. ಪ್ರಣಾಳಿಕೆಯಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನೆ ಅದು ಈಡೇರಿಸ್ತಾ ಇದ್ವಿ. ಆಗದ್ದು ನಿಧನ ಆಗಿತ್ತು, ಆಮೇಲೆ ಕೊಟ್ಟರು. ಹಂಗನ್ಬಿಟ್ಟು ಹೊಸ್ದಾಗಿ ತಗೊಳ್ಳಿ ನೀವು ಅಂತೇನು ಕೊಟ್ಟಿಲ್ವಲ್ಲ ಬಿಹಾರದ ರೀತಿಯಲ್ಲಿ. ಈಗ DK ಶಿವಕುಮಾರ್